ಒಳ ಮೀಸಲಾತಿ ಕೊಡುವ ಅವಕಾಶ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿಲ್ಲ ಅಂತೇಳಿ ಹೂವು ಇಡ್ತೀರ ನೀವು. ಈ ದೇಶದ ದಲಿತರು ಹೋಮೋಜಿನಿಯಸ್ ಅಂತೇಳಿ ಸಂತೋಷ್ ಹೆಗ್ಡೆ ಅವರು ಈ ದೇಶದ ದಲಿತರಿಗೆ ಮಂಕುಬೂದಿ ಹೆಚ್ಚಿದ್ರಲ್ಲ. ಕರ್ನಾಟಕ ರಾಜ್ಯದಲ್ಲಿ ಟಚಬಲ್ಸ್ ಅನ್ನ 76ರಲ್ಲಿ ಸೇರಿಸಿ ಈ ದೇಶದ ಈ ರಾಜ್ಯದ ದಲಿತರ ಮೇಲೆ ಸವಾರಿ ಹಾಕಿದಾಗ ಅದು ಹೋಮೋಜಿನಿಯಸ್. ಮಾದೇವಪ್ಪ ತಲೆ ಎಣಿಸಿ ಕೊಡ್ತೇನೆ, ಹೋಮೋಜಿನಿಯಸ್ ಪದವನ್ನ ತಲೆ ಮೇಲೆ ಎತ್ಕೊಂಡು ಕುಂತೇನೆ. ನಾವೇನು ಒಂದೇ ಆಚಾರ ವಿಚಾರಗಳು ಮಾಡ್ತೀವ? ನಾವು 101 ಜಾತಿಗೆ ಒಂದೇ ಆಚಾರ ವಿಚಾರ ಇದೆಯಾ? ಒಂದೇ ಸಂಸ್ಕೃತಿ ಇದೆಯಾ? ಒಂದೇ ಬದುಕಿದೆಯಾ? ಜಸ್ಟಿಸ್ ನಾನ್ ಮದ್ರಾಸ್ ಅವ್ರಿಗೆ ಕೇಳ್ತೀನಿ ನಾನು, ನೀವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಸರಿಯಾಗಿ ಓದಕ್ಕೆ ಯೋಗ್ಯತೆ ಇಲ್ದ ಆದ್ರೆ ಹೆಂಗ್ರಿ ಜಡ್ಜ್ ಆದ್ರೆ ನೀವು? ಆಗಸ್ಟ್ 1 ಜಡ್ಜ್ಮೆಂಟ್ ಬರೋದಿಕ್ಕೆ ಈ ರಾಜ್ಯದ ಈ ದಕ್ಷಿಣ ಭಾರತದ ಮಾದಿಗರ ಶ್ರಮ ಇದೆ. ಹುಚ್ಚರ ಆರ್ಟಿಕಲ್ 341 ಆ ಒಳ ಮೀಸಲಾತಿಗೆ ಏನ್ರಿ ಸಂಬಂಧ? ಈ ದೇಶದ ಎಲ್ಲ ರಾಜ್ಯಗಳು ಸಾರ್ವಭೌಮರು ಒಳ ಮೀಸಲಾತಿ ಕೊಡ್ಲಿಕ್ಕೆ ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿರೋದು. 2ನೇ ಮಹಾಯುದ್ಧದಲ್ಲಿ ಬ್ರಿಟಿಷರು ಗೆದ್ರೆ ನಿಮಗೆ ಸ್ವಾತಂತ್ರ್ಯ. 1944ರಲ್ಲಿ ಈ ದೇಶದಲ್ಲಿ ಅನೇಕ ಮಿಡಲ್ಗಳನ್ನ ಯುದ್ಧವನ್ನ ಮಾಡಿ ಮಿಡಲ್ಗಳನ್ನ ಪಡೆದಂತ ದಿ ಚಮ್ಮಾರ್ ರೆಜಿಮೆಂಟ್ ಯುದ್ಧ ಭೂಮಿಯಲ್ಲಿ ಬ್ರಿಟಿಷರ ಪರವಾಗಿ ಜಪಾನ್ ಹಿಮ್ಮೆಟ್ಟಿ ಗೆದ್ದಂತ ದಾಖಲೆ ದಿ ಚಮ್ಮಾರ್ ರೆಜಿಮೆಂಟ್ ಇತಿಹಾಸವನ್ನು ನೋಡ್ರಿ. ಯಾರೊಬ್ರಲ್ರಿ ದೇಶದ ಸ್ವಾತಂತ್ರ್ಯ ಬರೋದಕ್ಕೆ ಈ ರಾಜ್ಯದ ಈ ದೇಶದ ಮಿಲಿಟರಿಯಲ್ಲಿ ದಿ ಚಮ್ಮಾರ್ ರೆಜಿಮೆಂಟ್ ಹೋರಾಟ ಮಾಡುತ್ತಾ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಒಳ ಮೀಸಲಾತಿಯ ಜಾಗೃತಿಯನ್ನ ಮೂಡಿಸಿ ಕ್ರಾಂತಿಕಾರಿ ಸೇನಾನಿಗಳು ನಮ್ಮ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಕೊನೆಯ ರಣಕಹಳೆಯ ಸಂದೇಶವನ್ನ ಸರ್ಕಾರಕ್ಕೆ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಭೀಮಸೇನ ಕಾರ್ಯಕರ್ತರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಅನೇಕರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ರಾಜಕಾರಣಿಗೆ ಪ್ರವೇಶ ಇಲ್ಲ, ಆದರೂ ನಾರಾಯಣಸ್ವಾಮಿಯನ್ನು ಯಾಕೆ ಕರೆಸ್ತು ಅಂತ ಪ್ರಶ್ನೆ ಅನೇಕರಲ್ಲಿ ಇದೆ. ದಶಕಗಳಿಂದ ದಕ್ಷಿಣ ಭಾರತದಲ್ಲಿ ಒಳ ಮೀಸಲಾತಿ ಬಗ್ಗೆ ಅನೇಕ ಚರ್ಚೆಗಳು ನಡೆದಿದೆ. ಈ ದೇಶದ ಅನೇಕ ರಾಜಕೀಯ ಪಕ್ಷಗಳು ಭಾರತದಲ್ಲಿ ಒಳ ಮೀಸಲಾತಿ ಅವಶ್ಯಕತೆ ಇದೆ, ಒಳ ಮೀಸಲಾತಿಯ ಬಗ್ಗೆ ಕರ್ನಾಟಕದಲ್ಲಿ ಮಾತಾಡ್ತಾರೆ, ಗುಮ್ಮ ಹೇಳ್ತಾರೆ, ಸಂವಿಧಾನದಲ್ಲಿ ಅವಕಾಶ ಇಲ್ಲ, ಅಮೆಂಡ್ಮೆಂಟ್ ಆಗ್ಬೇಕು. ಈ ದೇಶದ ಮಾದಿಗರು, ದಕ್ಷಿಣ ಭಾರತದ ಮಾದಿಗರು ಅಜ್ಞಾನಿಗಳು ಅಂತ ರಾಜಕಾರಣಿಗಳ ಮನಸ್ಥಿತಿ. ಅರೆ ಈ ದೇಶದ ರಾಜಕಾರಣಿಗಳೇ, ಈ ದೇಶದಲ್ಲಿ ಒಳ ಮೀಸಲಾತಿ ಜಾರಿಯಾಗಿ ಪಚ್ಚೆಯಾಗಿ 49 ವರ್ಷ. ಒಳ ಮೀಸಲಾತಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇಲ್ಲ ಅಂತಲ್ಲ, ಒಳ ಮೀಸಲಾತಿ ಕೊಡುವ ಅವಕಾಶ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿಲ್ಲ ಅಂತೇಳಿ ಹೂವು ಇಡ್ತೀರ ನೀವು. 1975ರಲ್ಲಿ ಪಂಜಾಬ್ ಅಲ್ಲಿ ಒಳ ಮೀಸಲಾತಿ, 29 ವರ್ಷ ಆ ರಾಜ್ಯದ ಜನ ಒಳ ಮೀಸಲಾತಿಯ ಸೌಲಭ್ಯನ ಪಡೆದಿದ್ದಾರೆ. ಒಳ ಮೀಸಲಾತಿಯ ಮುಂಬಡತಿ ಅಲ್ಲ, ಸರ್ಕಾರಿ ಉದ್ಯೋಗ ಮಾತ್ರ ಅಲ್ಲ. ಈ ದೇಶದ ಈ ರಾಜ್ಯದ ಯಾವುದೇ ಭಾಗದಲ್ಲಿ ಮೀಸಲಾತಿಯನ್ನ ಕೊಡುವ ದಿಕ್ಕಿನಲ್ಲಿ ಈ ದೇಶದ ಶೈಕ್ಷಣಿಕ ಕ್ರಾಂತಿ ಆಗಬೇಕಾದ್ರೆ ಯಾವ ಟೆಕ್ನಿಕಲ್ ಕೋರ್ಸ್ಗಳಲ್ಲಿ ಇವತ್ತು ಅನೇಕ ವಿದ್ಯಾರ್ಥಿಗಳು ಬಂದಿಲ್ಲ, ಅವ್ರಿಗೆ ಅರಿವೇನೇ ಇಲ್ಲ. ಇದು ಕೇವಲ ಉದ್ಯೋಗಕ್ಕೆ ಅಲ್ಲ, ಈ ದೇಶದ ರಾಜಕಾರಣದಲ್ಲಿ, ಈ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಾಂತ್ರಿಕ ವಿದ್ಯಾಭ್ಯಾಸವನ್ನ ಉಚಿತವಾಗಿ ಕೊಡುವಂತ ಜವಾಬ್ದಾರಿ ಈ ರಾಜ್ಯದ ಈ ದೇಶದ ಸರ್ಕಾರಗಳ ಜವಾಬ್ದಾರಿ. ಅನೇಕ ವಿದ್ಯಾರ್ಥಿಗಳು MBBS ಇರ್ಬೋದು, MD ಇರ್ಬೋದು, BTech ಇರ್ಬೋದು, ಯಾವುದೇ ಒಂದು ಟೆಕ್ನಿಕಲ್ ಕೋರ್ಸ್ MD ಇರ್ಬೋದು, MSc ಇರ್ಬೋದು, ಪ್ರೊಫೆಸರ್ಸ್ ಇರ್ಬೋದು, 10 ವರ್ಷಗಳಿಂದ ಸದಾಶಿವ ಆಯೋಗ ವರದಿ ಕೊಟ್ಟ ನಂತರ ಅಥವಾ 2004ರಿಂದ ಯಾವ EV ಚೆನ್ನಯ್ಯ ಕೇಸ್ ಈ ದೇಶದ ದಲಿತರು ಹೋಮೋಜಿನಿಯಸ್ ಅಂತೇಳಿ ಸಂತೋಷ್ ಹೆಗ್ಡೆ ಅವರು ಈ ದೇಶದ ದಲಿತರಿಗೆ ಮಂಕುಬೂದಿ ಹೆಚ್ಚಿದ್ರಲ್ಲ. ಕರ್ನಾಟಕ ರಾಜ್ಯದಲ್ಲಿ ಟಚಬಲ್ಸ್ ಅನ್ನ 76ರಲ್ಲಿ ಸೇರಿಸಿ ಈ ದೇಶದ ಈ ರಾಜ್ಯದ ದಲಿತರ ಮೇಲೆ ಸವಾರಿ ಹಾಕಿದಾಗ ಅದು ಹೋಮೋಜಿನಿಯಸ್. ಅಡ್ವೊಕೇಟ್ಗಳಿದ್ದಾರೆ ಇಲ್ಲಿ, ಅದ್ ಯಾವಂದ್ರೆ ಜಡ್ಜ್ಮೆಂಟ್ ಕೊಟ್ಟಿದ್ದು? ಅರೆ ನಮಗ್ ಗೊತ್ತಿದೆ ಈ ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಬುದ್ಧಿ. ಅನೇಕರು ಮಾತಾಡ್ತಾರೆ, ಈ ರಾಜ್ಯದ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿಯನ್ನ ಕೊಡ್ತೇನೆ. ಮೊದಲನೇ ಕ್ಯಾಬಿನೆಟ್ ಏನೂ ಆಗ್ಲಿಲ್ಲ, ವಿಜಯೋತ್ಸವ. ಯಾರು ಈ ದೇಶದಲ್ಲಿ ಒಳ ಮೀಸಲಾತಿ ಅವಶ್ಯಕತೆ ಇದೆ ಅಂತೇಳಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ
ಈ ಭಾಗದ ಮಾದಿಗರು ಮೀಸಲಾತಿಯಿಂದ ವಂಚಿತರಾಗ್ತಾ ಇದ್ದಾರೆ. ಕೇವಲ ಸದಾಶಿವ ಆಯೋಗ ಕಮಿಷನ್ ಅಲ್ಲ, ಆಂಧ್ರ ಪ್ರದೇಶದ ರಾಮಚಂದ್ರ ಕಮಿಷನ್ ರೇ ಮೀಸಲಾತಿ ಬ್ಯಾಕ್ವರ್ಡ್ನೆಸ್ ಮೇಲೆ ರೀ ಮೀಸಲಾತಿ ತಲೆ ಎಣಿಸಿ ಅಲ್ಲ ರೀ ಸಿದ್ದರಾಮಯ್ಯ. ಮಾದೇವಪ್ಪ ತಲೆ ಎಣಿಸಿ ಕೊಡ್ತೇನೆ, ಹೋಮೋಜಿನಿಯಸ್ ಪದವನ್ನ ತಲೆ ಮೇಲೆ ಎತ್ಕೊಂಡು ಕುಂತೇನೆ. ನಾವೇನು ಒಂದೇ ಆಚಾರ ವಿಚಾರಗಳು ಮಾಡ್ತೀವ? ನಾವು 101 ಜಾತಿಗೆ ಒಂದೇ ಆಚಾರ ವಿಚಾರ ಇದೆಯಾ? ಒಂದೇ ಸಂಸ್ಕೃತಿ ಇದೆಯಾ? ಒಂದೇ ಬದುಕಿದೆಯಾ? ಯಾವನೋ ಒಬ್ಬ ಉಚ್ಚ ಜಡ್ಜ್ಮೆಂಟ್ ಕೊಟ್ಟ. ಈ 2014 ಜಡ್ಜ್ಮೆಂಟ್ ಅನ್ನ ಅದೇ ಪಂಜಾಬ್ನ ಅರುಣ್ ಮಿಶ್ರಾ ಅವರು 2004 ಜಡ್ಜ್ಮೆಂಟ್, ಸಂತೋಷ್ ಹೆಗಡೆ ಅವರ ಜಡ್ಜ್ಮೆಂಟ್ ಈ ದೇಶದ ಯಾವುದೇ ನ್ಯಾಯ ವ್ಯವಸ್ಥೆ ಒಪ್ಪೋದಿಲ್ಲ ಅಂತೇಳಿ ಜಡ್ಜ್ಮೆಂಟ್ ಕೊಟ್ಟಾಗ 2006 ತೀರ್ಮಾನ ಮಾಡಿದ್ರೆ ನೀವು ಒಳ ಮೀಸಲಾತಿ ಕೊಡ್ಬೇಕಂತೇಳಿ ಉಷಾ ಮೆಹ್ರೆ ಅವರು ರಿಪೋರ್ಟ್ ಕೊಟ್ರೆ ತಿರಸ್ಕಾರ ಮಾಡಿದ್ರಲ್ಲಿ ಕೇಂದ್ರದಲ್ಲಿ ನೀವು ಯಾರಿಗೂ ಗೊತ್ತಿಲ್ಲ ಅಂತಾನ? ಉಷಾ ಮೆಹ್ರಾ ಅವರು ಈ ದೇಶದ ಅನೇಕ ಜಾತಿಗಳಿಗೆ ಮೀಸಲಾತಿ ಸಿಗ್ತಾ ಇಲ್ಲ, ಅದಕ್ಕಾಗಿ ಹಿಂದುಳಿದಿದ್ದಾರೆ. ಕಮಿಷನ್ ರಿಪೋರ್ಟ್ ಕೊಟ್ಟರೆ ತಿರಸ್ಕಾರ ಮಾಡ್ತೀರಾ? ದಲಿತರಿಗೆ ಗೊತ್ತಾಗೋದಿಲ್ಲ ಅಂತಾನ? ಮಾದಿಗರಿಗೆ ಗೊತ್ತಾಗೋದಿಲ್ಲ ಅಂತಾನ? ಅರೆ ಇಷ್ಟು ಮಾತಾಡ್ತೀರಾ, ಸನ್ಮಾನ ಮಾಡ್ತೀರಾ. ದಕ್ಷಿಣ ಭಾರತದ ಮತ್ತೊಬ್ಬ ಅಂಬೇಡ್ಕರ್, ಎಷ್ಟು ಜನ ಅಂಬೇಡ್ಕರ್ಗಳು? ಎಷ್ಟು ಜನನಪ್ಪ? ರೇವಂತ್ ರೆಡ್ಡಿ ಅಂಬೇಡ್ಕರ ಅಲ್ಲ? ನಾನು ಹೇಳ್ತಾ ಅವ್ರ ಕಡೆ ಹೇಳ್ಕೊಂಡ್ ಬರ್ತಾ ಇದ್ದೆ ಅಣ್ಣ. ಅವ್ರು ಜಾರಿ ಮಾಡ್ತಾರಲ್ಲ, ನೀನ್ ಇನ್ನೂ ಜಾರಿ ಮಾಡ್ಲಿಲ್ಲಪ್ಪ. ಮೀನಾಮೇಷ ಹೇಳಿಸ್ತಾ ಇದ್ದೀಯಾ? ನಿನ್ನ 60 ಪಟ್ಟಿಯಲ್ಲಿ ಬ್ಯಾಕ್ವರ್ಡ್ನೆಸ್ ಬಗ್ಗೆ ಏನಂತ ಕೇಳಿದೀಯಾ? ಜಸ್ಟಿಸ್ ನಾಗಮದಾಸ್ ಅವ್ರಿಗೆ ಕೇಳ್ತೀನಿ ನಾನು. ನೀವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಸರಿಯಾಗಿ ಓದಕ್ಕೆ ಯೋಗ್ಯತೆ ಇಲ್ದ ಆದ್ರೆ ಹೆಂಗ್ರಿ ಜಡ್ಜ್ ಆದ್ರೆ ನೀವು? ಓದುವಂತ ಡೈರೆಕ್ಷನ್ ಅನ್ನ, ಜಡ್ಜ್ಮೆಂಟ್ ಅನ್ನ ಪ್ಯಾರಾವೈಸ್ ಸೆಂಟೆನ್ಸ್ ವೈಸ್ ಓದ್ಬೇಕಲ್ಲ. ಇಂಪಿರಿಕಲ್ ಡಾಟಾ ಆನ್ ದಿ ಬ್ಯಾಕ್ವರ್ಡ್ನೆಸ್ ಮಾಡಿದ್ದೀರಾ ರಿಪೋರ್ಟ್ ಅಲ್ಲಿ? ಬದ್ಲಿ ನನ್ನ ಮುಂದೆ ನಿಂತ್ಕೊಳ್ಳಿ ಅವನಾದವನು. ಅರೆ 2004 ಈ ದೇಶದ ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಅಂದಿನ ಜಡ್ಜ್ಮೆಂಟ್ ಸರಿ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಯಾರು ಅಪೀಲ್ ಹೋಗ್ಲಿಲ್ಲ. ಅದೆಂಗಾಗ್ತಾರೆ ರೀರಮ್ ಅವರೇ? ಯಾವನು ಅಪೀಲ್ ಮಾಡ್ಲಿಲ್ಲ ರೀ. ನೋ ಸಿಂಗಲ್ ಗವರ್ಮೆಂಟ್ ಹಸ್ ಅಪೀಲ್ ಎಕ್ಸೆಪ್ಟ್ ಪಂಜಾಬ್ ಬಿಟ್ರೆ ಯಾವುದೇ ರಾಜ್ಯ ಸರ್ಕಾರ ಆ ಸುಪ್ರೀಂ ಕೋರ್ಟ್ ನ ಸಂತೋಷ್ ಹೆಗ್ಡೆ ಅವರ ಜಡ್ಜ್ಮೆಂಟ್ ವಿರುದ್ಧ ಅಪೀಲೇ ಮಾಡ್ಲಿಲ್ಲ ರೀ. ಮೂರ್ಖ ರೀತಿ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಅರೆ ಆ ಮಹಾತ್ಮ ಅರುಣ್ ಮಿಶ್ರಾ ಹೇಳ್ತಾರೆ ರೇ ಸರಿ ಇಲ್ಲ ರೀ, ಯೋಗ್ಯತೆ ಇಲ್ಲ ಆ ಜಡ್ಜ್ಮೆಂಟ್ ಅನ್ನ, ಯಾರು ಓದಕ್ಕೆ ಯೋಗ್ಯತೆ ಇಲ್ಲ ರೀ, ದಯವಿಟ್ಟು ಲಾ ಜಡ್ಜ್ಮೆಂಟ್ ಕಾನ್ಸ್ಟಿಟ್ಯೂಟ್ ಮಾಡ್ರೆ ಹೋದ್ರ. ಅದಕ್ಕೆ ಅಪೀಲ್ ಹೋದ್ರ? ಯಾವ ಸರ್ಕಾರ ಅಪೀಲ್ ಹೋಯ್ತು? ಯಾವ ಮುಖ್ಯಮಂತ್ರಿ ಕ್ಯಾಬಿನೆಟ್ ಅಲ್ಲಿ ಅಪೀಲ್ ಹೋಗೋಣ ಅಂತ ತೀರ್ಮಾನ ಮಾಡ್ರ? ಇದರ ಡಾಕ್ಯುಮೆಂಟ್, ಇದರ ಅಟೆಂಪ್ಟ್ ಫಾರ್ ಒಬ್ಬನು ಅಟೆಂಪ್ಟ್ ಮಾಡ್ಲಿಲ್ಲ, ಒಬ್ಬನು ಅರ್ಜಿ ಹಾಕ್ಲಿಲ್ಲ, ಒಂದು ಸರ್ಕಾರವನ್ನು ಮುಂದೆ ಬರ್ಲಿಲ್ಲ. ಒಳ ಮೀಸಲಾತಿ ನಾವೇ ಕೊಟ್ಟಿದ್ದು, ನಾವೇ ಡಾಕ್ಟರ್ BR ಅಂಬೇಡ್ಕರ್, ನಾವೇ ದಲಿತರ ಆಶಾಕಿರಣಗಳು. ಏನು ಮೂರ್ಖರ ನಾವು? ಅಲ್ಲ ಇದೇನಪ್ಪ ನೀನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದೆ, ನೀನೇ ಹಿಂಗ್ ಮಾತಾಡ್ತಾ ಇದೀಯಾ? ನಾನು ಬಾಂಡೆಡ್ ಲೇಬರ್ ಅಲ್ಲ ರೀ, ಎಲ್ಲೇ ಇರ್ಲಿ, ಐ ಆಮ್ ನಾಟ್ ದಿ ಬಾಂಡೆಡ್ ಲೇಬರ್. I have given the statement on the floor of the parliament about this reservation. I have given the statement in the parliament. ಅವಶ್ಯಕತೆ ಇದೆ ಈ ದೇಶದ ಯಾವುದೇ ರಾಜ್ಯದಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದ ಮಾದಿಗರ ಸಮಸ್ಯೆಗಳಿಗೆ ಸಂಸತ್ ಸ್ಪಂದನೆ ಮಾಡಬೇಕಾಗಿದೆ. ಒಳ ಮೀಸಲಾತಿ ಜಾರಿ ಆಗ್ಲೇಬೇಕಿದೆ ಅಂತೇಳಿ ಆವತ್ತೇ ಪಾರ್ಲಿಮೆಂಟ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ, ದಾಖಲಾತಿ ಇದೆ. ಭಾಸ್ಕರ್ ಪ್ರಸಾದ್ ಅವರು ಬಿಜೆಪಿ ಒಳ ಮೀಸಲಾತಿಯ ಪರವಾಗಿದೆ ನೀವ್ ಹೇಳ್ಬೇಕು ಅಂತ ಹೇಳಿದ್ರು. ನನ್ನ ಸ್ವಾಭಿಮಾನದ ಮಾದಿಗರ ಸಿದ್ಧಾಂತ ನನ್ನ ರಕ್ತದಲ್ಲಿದೆ. ಯಾವುದೋ ಒಂದು ಮತ್ತೊಂದು ಸಿದ್ಧಾಂತಕ್ಕೆ ನಾನು ತಲೆ ಭಾಗವೂ ಅಲ್ಲ, ಅದು ಬಜೆಟ್ ಬರಲ್ಲ ನಾನು. ಅದರ ಕಾರಣವಾಗಿ 2004 EV ಚೆನ್ನಯ್ಯ ಕೇಸ್, ದೇವೇಂದ್ರನಾಥ್ ಪಂಜಾಬ್ ಕೇಸ್, ಅರುಣ್ ಮಿಶ್ರಾ ಅವರ ಜಡ್ಜ್ಮೆಂಟ್ ಈ ದೇಶದ ಯಾವುದೇ ರಾಜಕಾರಣಿ ಪ್ರಶ್ನೆ ಮಾಡದೇ ಇದ್ದಾಗ ತೊಡೆ ತಟ್ಟಿ ಸುಪ್ರೀಂ ಕೋರ್ಟ್ಗೆ ಹೋದೆ ನಾನು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರೋ ಮೊದಲು ಯಾವುದೇ ಮಂತ್ರಿ ರಾಜಕಾರಣಿ ಗೆದ್ದು ಬರ್ತೇನೆ ಅಂತ ಹೇಳಿಲ್ಲ, ನಾನು ಹೇಳ್ತೇನೆ. ನಾನು ಐ ಮೇಡ್ ಎ ಸ್ಟೇಟ್ಮೆಂಟ್ ಇನ್ ಫ್ರಂಟ್ ಆಫ್ ಆಲ್ ದಿ ಮೀಡಿಯಾ. ಎಸ್ ಡೆಫಿನೆಟ್ಲಿ ಐ ವಿಲ್ ಗೆಟ್ ದಿ ಜಡ್ಜ್ಮೆಂಟ್ ಬಿಹಾಫ್ ಆಫ್ ದಿ ಮಾದಿಗಸ್. ಐ ಗಾಟ್ ಇಟ್. ಲಾರ್ಜರ್ ಬೆಂಚ್ ಕಾನ್ಸ್ಟಿಟ್ಯೂಟ್ 10 ವರ್ಷ ಮಾಡಕ್ ಆಗಲ್ಲ ಅಂತ ಹೇಳ್ದಂತ ಅಟಾರ್ನಿ ಜನರಲ್ ವಿರುದ್ಧವಾಗಿ ಹೋದೆ ನಾನು. ಆಗಸ್ಟ್ 1 ಜಡ್ಜ್ಮೆಂಟ್ ಬರೋದಿಕ್ಕೆ ಈ ರಾಜ್ಯದ, ಈ ದಕ್ಷಿಣ ಭಾರತದ ಮಾದಿಗರ ಶ್ರಮ ಇದೆ. ಆ ಪ್ರಜ್ಞೆಯನ್ನ, ಆ ಅಧಿಕಾರಿಕೆಯನ್ನ ಅನೇಕ ನನಗೆ ಹೇಳಿದ್ರು. 2 ಅಡ್ವೊಕೇಟ್ ಅಟಾರ್ನಿ ಜನರಲ್ಗಳು ಹೋಗ್ಬೇಡ ಸುಪ್ರೀಂ ಕೋರ್ಟ್ಗೆ ಅಂತ ಹೇಳಿದ್ರು.
ಐ ನೆವರ್ ಕೇರೇ ಮಾಡಲಿಲ್ಲ ನಾನು. ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ. మీరు ಜನಾರ್ದನ್ ಕಮಿಷನ್ ರಿಪೋರ್ಟ್ ಓದ್ಬೇಕ್ರಿ ಮಾಧ್ಯಮದವರು. ನಾನು ಅನೇಕ ಮಾಧ್ಯಮದ ಚರ್ಚೆಗಳನ್ನ ನೋಡ್ತೀನಿ. ತಮಿಳುನಾಡಿನ ಜನಾರ್ದನ್ ಕಮಿಷನ್ ರಿಪೋರ್ಟ್ ಇದೆ. ಒಂದೊಂದು ಪ್ಯಾರನೂ ಮಾದಿಗರ ಸ್ಥಿತಿಗತಿಗಳನ್ನ, ಈ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಆಗ್ತಾ ಇರ್ತಕ್ಕಂಥ ಮೀಸಲಾತಿಯಲ್ಲಿ ಆಗ್ತಾ ಇದ್ದ ಅನ್ಯಾಯವನ್ನ ಪ್ರತಿ ಪ್ಯಾರ ಪ್ರತಿ ಪೇಜಲ್ಲಿ ನೋಡ್ಬೋದ್ರಿ ನೀವು. ಅದ್ರ ನಮ್ಮ ಯಾರು ಓದಕ್ಕಾಗಲ್ಲ. ಅನೇಕ ಗ್ರಾಜುಯೇಟ್ಸ್ ಒಳ ಮೀಸಲಾತ ಅಂದ್ರೆ ಏನಂತ ಕುತ್ಕೊಂಡಿದ್ದಾರೆ ನಮ್ಮ ವಿದ್ಯಾವಂತರು. ಇದು ಬಹಳ ಚರ್ಚೆ ಆಗಬೇಕಾಗಿದೆ. ಆದರೆ ಇವತ್ತು ಒಳ ಮೀಸಲಾತಿಯ ಬಗ್ಗೆ ಎಲ್ಲ ಸಮಸ್ಯೆಗಳ ಪರಿಹಾರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿರೋದು. ರೇ ಹುಚ್ಚರ ಆರ್ಟಿಕಲ್ 341 ಆ ಒಳ ಮೀಸಲಾತಿಗೆ ಏನ್ರಿ ಸಂಬಂಧ? ಈ ದೇಶದ ಎಲ್ಲ ರಾಜ್ಯಗಳು ಸಾರ್ವಭೌಮರು ಒಳ ಮೀಸಲಾತಿ ಕೊಡ್ಲಿಕ್ಕೆ ಅಂತೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿರೋದು. ಮತ್ತೊಬ್ಬ ಹೇಳ್ತಾನೆ ರೀ ಅರುಣ್ ಕುಮಾರ್ ಅವರೇ, ಜಡ್ಜ್ಮೆಂಟ್ ಬಂದ ಮೇಲೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ 5 ದಿನ ಆದ್ಮೇಲೆ ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಹೇಳ್ತಾರೆ, ಕ್ಯಾಬಿನೆಟ್ ತೀರ್ಮಾನ ಆದ್ಮೇಲೆ ಆರ್ಟಿಕಲ್ 341 ತಿದ್ದುಪಡಿಗೆ ಹೋಗೋಣ ಕೇಂದ್ರಕ್ಕೆ. ಹೇಳಿತಾ ಇಲ್ವಾ? ಪೇಪರ್ ಬಂದಿತ್ತಾ ಇಲ್ವಾ? ಬಂದಿತ್ತಾ? ಯಾರು ಮಾತಾಡ್ಲಿಲ್ವಲ್ಲ, ಯಾರು ಸ್ಟೇಟ್ಮೆಂಟ್ ಮಾಡಿಲ್ವಲ್ಲ. ನಿನ್ಗೆ ವಿದ್ಯೆ ಇಲ್ಲ, ಜ್ಞಾನ ಇಲ್ಲ ಅಂತ ಹೇಳಿಲ್ವಲ್ಲ. ನಾನು ನಮ್ಮ ಮನೆಯವ್ರಿಗೂ ಗೊತ್ತಿಲ್ದೇನೆ ಈ ಕೆಲಸವನ್ನ ಮಾಡ್ತಾ ಇದ್ದೆ. ನಾನು ಯಾಕೆ ನಾರಾಯಣಸ್ವಾಮಿ ಒಂದು ಹೊತ್ತಿಗೆ ಸುಮ್ಮನೆ ಇದ್ದಾರೆ? ನಾನು ಅನೇಕ ಸಾರಿ ಹೇಳಿದ್ದೀನಿ, ನಾನು ಸೌಮ್ಯವಾದಿ ಅಲ್ಲ, ಭಿಕ್ಷುಕನೂ ಅಲ್ಲ. ಪ್ರಜ್ಞಾಪೂರ್ವಕವಾಗಿ ಯಾವ ಸಮಯದಲ್ಲಿ, ಯಾವ ಕ್ಷಣದಲ್ಲಿ, ಯಾವ ಸರ್ಕಾರಕ್ಕೆ ಯಾವ ರೀತಿ ತೊಡೆ ತಟ್ಟಬೇಕೋ ಆ ಅಧಿಕಾರಕ್ಕೆ ಶಕ್ತಿ ನಾರಾಯಣಸ್ವಾಮಿ ಹತ್ರ ಇದೆ. ಆದರೆ ಇವತ್ತು ನಿಮ್ಮ ಇವತ್ತಿನ ಭೀಮಕಲಿಗಳು ಏನು ಇವತ್ತು ಭಾಗವಹಿಸಿದ್ದೀರಾ? ರಾಜ್ಯ ಸರ್ಕಾರಕ್ಕೆ ಡವ ಪ್ರಾರಂಭ ಆಗಿದೆ. ಡವ ಆಗಿದೆ. ನಿಮ್ಮ ರಣ ಕಹಳೆ ಈ ವೇದಿಕೆಯಲ್ಲಿ ಮಾದಿಗರ ಹೋರಾಟಗಳ ಬಗ್ಗೆ, ಮಾದಿಗರ ಚಿಂತನೆ ಬಗ್ಗೆ ಹಾಡಿಂದ ನಿಮಗೆ ಆ ಒಂದು ವಿಚಾರಧಾರೆ ತಿಳಿಸುವ ಹಾಡಿನಲ್ಲಿ ನಿಮ್ಮಲ್ಲಿ ಮುಳುಗ್ತಾ ಇದ್ದಂತ ಕ್ರಾಂತಿಕಾರಿ ಕಹಳೆ ಕಾಂಗ್ರೆಸ್ ಸರ್ಕಾರಕ್ಕೆ ಡವ ಪ್ರಾರಂಭ ಆಗಿದೆ. ಅಲ್ಲಣ್ಣ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಗಾಂಧಿಯವರು ಸ್ವಾತಂತ್ರ್ಯ ತಂದುಕೊಟ್ರು, ಇನ್ಯಾರೋ ಸ್ವಾತಂತ್ರ್ಯ ತಂದುಕೊಟ್ರು. ಏನ್ ಹೇಳಿದ್ರು ಬ್ರಿಟಿಷರು? ರೇ ಭಾರತೀಯರೇ, ಇಂಡಿಯನ್ಸ್, 2ನೇ ಮಹಾಯುದ್ಧದಲ್ಲಿ ನಾವು ಗೆದ್ದರೆ ನಿಮಗೆ ಸ್ವಾತಂತ್ರ್ಯ ಅಲ್ವೇ ಅಣ್ಣ? ಹೇಳ್ದ ಇಲ್ವಾ? 2ನೇ ಮಹಾಯುದ್ಧದಲ್ಲಿ ಬ್ರಿಟಿಷರು ಗೆದ್ದರೆ ನಿಮಗೆ ಸ್ವಾತಂತ್ರ್ಯ. 1944ರಲ್ಲಿ ಈ ದೇಶದಲ್ಲಿ ಅನೇಕ ಮೆಡಲ್ಗಳನ್ನ, ಯುದ್ಧವನ್ನ ಮಾಡಿ ಮೆಡಲ್ಗಳನ್ನ ಪಡೆದಂತ ದಿ ಚಮ್ಮಾರ್ ರೆಜಿಮೆಂಟ್ ಯುದ್ಧ ಭೂಮಿಯಲ್ಲಿ ಬ್ರಿಟಿಷರ ಪರವಾಗಿ ಜಪಾನನ್ನ ಹಿಮ್ಮೆಟ್ಟಿ ಗೆದ್ದಂತ ದಾಖಲೆ ದಿ ಚಮ್ಮಾರ್ ರೆಜಿಮೆಂಟ್ ಇತಿಹಾಸವನ್ನ ನೋಡ್ರಿ. ಯಾರೊಬ್ರಲ್ರಿ ದೇಶತ್ವ ಸ್ವಾತಂತ್ರ್ಯ ಬರೋದಕ್ಕೆ ಈ ರಾಜ್ಯದ, ಈ ದೇಶದ ಮಿಲಿಟರಿಯಲ್ಲಿ ದಿ ಚಮ್ಮಾರ್ ರೆಜಿಮೆಂಟ್ ಹೋರಾಟ ಮಾಡುತ್ತಾ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಮತ್ತೊಂದು ಚಮ್ಮಾರ್ ರೆಜಿಮೆಂಟ್ ಪ್ರಾರಂಭ ಆಗಬೇಕು. ಚಮ್ಮಾರ್ ರೆಜಿಮೆಂಟ್ ಪ್ರಾರಂಭ ಆಗಬೇಕು. ಒಳ ಮೀಸಲಾತಿಯನ್ನ ಜಾರಿ ಮಾಡ್ದೋದೆ ಪ್ರತಿ ಮಾದಿಗರ ಮನೆಯಲ್ಲಿ ಒಬ್ಬೊಬ್ಬ ಸೇನಾನಿ ಹೊರಗಡೆ ಬರ್ಬೇಕಂತೇಳಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಮ್ಗೆ ಹೊಂದಿಸಿ ನಮ್ಮ ಮಾತು ಮುಗಿಸ್ತೇನೆ. ಜೈ ಹಿಂದ್.